ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನಾವಿವಾಗ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 34ನೇ ಭಾಗವನ್ನು ಕೇಳ್ತಾ ಇದ್ದೀವಿ. ಸಮಯ ಸುಮಾರು ಸಂಜೆಯ 4 ಆಗಿತ್ತು. ಮಳೆಯಲ್ಲಿ ಮಿಂದೆದ್ದ ಗೌತಮ್ನಲ್ಲಿ ಹೊಸ ಚೈತನ್ಯದ ಸಂಚಾರವಾಗಿತ್ತು. ರೈನ್ ಫೋಬಿಯಾ ಇದ್ದ ವಿವೇಕ್ ಗೆಳೆಯ ನೆನೆಯುತ್ತಿದ್ದರೂ ಒಂದು ಕಾಲನ್ನೂ ಸಹ ಹೊರಗಿಟ್ಟಿರಲಿಲ್ಲ. ಮಳೆಯೆಂದರೆ ಅವನಿಗೂ ಇಷ್ಟವೇ. ಆದರೆ ನೆನೆದ ನಂತರ ಬರುತ್ತಿದ್ದ ನೆಗಡಿ ಸೀನುಗಳು ಅವನನ್ನು ತಿಂಗಳಾದರೂ ಬಿಟ್ಟು ಹೋಗುತ್ತಿರಲಿಲ್ಲ. ಅದೆಲ್ಲ ಫಜೀತಿಯೇ ಬೇಡವೆಂದು ಇಷ್ಟವಾದರೂ ಕಷ್ಟಪಟ್ಟುಕೊಂಡು ಮಳೆಯಿಂದ ದೂರವೇ ಉಳಿಯುತ್ತಿದ್ದ. ಮಳೆ ಸುರಿಯುತ್ತಿದ್ದ ಕಾರಣ ರಸ್ತೆಗಳು ತುಸುಮಟ್ಟಿಗೆ ಬಿಡುವಾಗಿದ್ದವು. ಮಳೆಯಲ್ಲಿ ನೆನೆದು ದಣಿದವನು ಕೊನೆಗೆ ಕೊಡೆಯ ಸಹಾಯದಿಂದ ಗೆಳೆಯನನ್ನು ಕಾರಿಗೇರಿಸಿದನು. ಹೊಸ ಮಾದರಿಯ ದುಬಾರಿ ಕಾರ್. ಗೌತಮ್ ಕಣ್ಣಲ್ಲೇ ಮೆಚ್ಚುಗೆ ಸೂಚಿಸಿದನು. ಕೀ ತಿರುಗಿಸಿದಾಗ ಶರವೇಗದಲ್ಲಿ ಜುಯ್ ಎಂದು ಮುಂದೆ ಸಾಗಿತ್ತು. ನಿಧಾನ ಮಾರಯ್ಯ, ಇಡೀ ಜೀವನ ಈ ಕಾರಿನ ಜೊತೆಯಲ್ಲೇ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆ ನಿರ್ಧಾರಕ್ಕೆ ಎಳ್ಳು ನೀರು ಬಿಡಬೇಡ, ಗೋಳಾಡಿದನು ಪಕ್ಕವೇ ಕುಳಿತಿದ್ದ ವಿವೇಕ್. ಸೀಟ್ ಬೆಲ್ಟ್ ಹಾಕೋ ಎಂದು ಹೇಳುತ್ತಾ ಸಿಸ್ಟಮ್ ಆನ್ ಮಾಡಿ ಸಾಂಗ್ ಪ್ಲೇ ಮಾಡಿದನು. ಮೆಲೋಡಿ ಸಾಂಗ್ ಆ ಇಂಪಾದ ವಾತಾವರಣವನ್ನು ಇನ್ನಷ್ಟು ಮುದಗೊಳಿಸಿತ್ತು. ಅವಳು ನನ್ನ ಪ್ರೀತಿ ಮಾಡ್ತಾಳಾ? ಸ್ಟೇರಿಂಗ್ ಮೇಲೆ ಕೈಯಾಡಿಸುತ್ತಾ ಕೇಳಿದ. ಎಸ್, ಅಫ್ಕೋರ್ಸ್, ನಕ್ಕು ನುಡಿದನು ವಿವೇಕ್. ಇಲ್ಲ, ಅವಳು ನನ್ನ ಹೇಟ್ ಮಾಡ್ತಾಳೆ, ರಸ್ತೆಯ ಮೇಲೆ ನೋಟ ನೆಟ್ಟಿದವ ಗಂಭೀರವಾಗಿ ಹೇಳಿದ. 120ರ ವೇಗದಲ್ಲಿ ಓಡುತ್ತಿದ್ದ ಕಾರನ್ನು ಗಮನಿಸಿ, ಯಾಕೆ, ನೀನು ತಪ್ಪು ತಿಳ್ಕೊಂಡಿದ್ಯಾ? ಅವಳು ತುಂಬ ಒಳ್ಳೆಯವಳು. ಸುಮ್ಮನೆ ಓವರ್ ಆಗಿ ಥಿಂಕ್ ಮಾಡಬೇಡ. ಈಗಷ್ಟೇ ಪ್ರೀತಿ ಕನಸು ಕಾಣ್ತಾ ಇದೆಯಾ? ಸ್ವಲ್ಪ ನಿಧಾನಕ್ಕೆ ಕಾರ್ ಓಡಿಸು. ಯಮ್ಮನನ್ನು ಮೀಟ್ ಮಾಡೋಕ್ಕೆ ಇನ್ನೂ ತುಂಬ ಸಮಯ ಇದೆ. ಗಂಭೀರವಾಗಿ ಹೇಳಿ ಕೊನೆಯಲ್ಲಿ ತುಂಟದನಿ ಸೇರಿಸಿದನು. ನಿನಗೆ ಗೊತ್ತಿಲ್ಲ ಮಗ, ನಾನು ಮಾಡಿದ ತಪ್ಪನ್ನು ಅವಳು ಈ ಜನ್ಮದಲ್ಲಿ ಕ್ಷಮಿಸಲಾರಳು. ಅವಳ ದೃಷ್ಟಿಯಲ್ಲಿ ನಾನು ಅವಳ ಅಪರಾಧಿ. ಅವನ ದನಿಯ ಗಂಭೀರ ಭಾವ ವಿವೇಕ್ನನ್ನು ಅಚ್ಚರಿಗೆ ನೂಕಿತ್ತು. ಸುಮ್ಮನೆ ಕುಳಿತಿದ್ದವನ ಕಂಡು, ನಿನಗೂ ಇದೇ ಬೇಕಿತ್ತು ಅಲ್ವಾ? ಅದಕ್ಕೆ ಒಳಗೊಳಗೆ ಖುಷಿ ಪಡ್ತಾ ಇದೆಯಾ? ನೀರಸ ದನಿಯಿಂದ ನುಡಿದನು. ಒಮ್ಮೆಲೆ ಸೀಟ್ ಬೆಲ್ಟನ್ನು ಸಡಿಲ ಮಾಡಿ ಅವನತ್ತ ತಿರುಗಿ ಕುಳಿತವನು, ಯಾಕವಳು ನಿನ್ನ ಕ್ಷಮಿಸಲ್ಲ? ಹೌದು, ಒಂದು ಬಾರಿಯೂ ನೀನು ಅವಳೊಟ್ಟಿಗೆ ಮಾತನಾಡಿದ್ದನ್ನು ನಾನು ನೋಡೇ ಇಲ್ಲ. ಅವಳು ಸಹ ನಿನ್ನ ನೋಡೋದಿರಲಿ, ಮಾತನಾಡಿಸೋದಿರಲಿ, ಮನುಷ್ಯನಂದು ಸಹ ಪರಿಗಣಿಸಲು. ನನ್ನ ಜೊತೆ ಇರುವ ಹಾಗೆ ಅವಳ ಜೊತೆಯಲ್ಲಿಯೂ ಯಾವುದಾದ್ರೂ ಫ್ಲ್ಯಾಶ್ ಬ್ಯಾಕ್ ಇದೆಯಾ ನಿನಗೆ? ಹೇಗೆ? ಅನುಮಾನದಿಂದ ಕಣ್ಣು ಕಿರಿದು ಮಾಡಿ ಕೇಳಿದನು ವಿವೇಕ್. ಅವನ ತುಟಿಯಂಚಿನಲ್ಲಿ ಕಿರುನಗೆ ಮೂಡಿತ್ತು ಅಷ್ಟೆ. ಸ್ನಾನದ ಮನೆ ಹೊಕ್ಕವಳು ಮನದಣಿಯೇ ಬಿಸಿ ನೀರಿನ ಸ್ನಾನ ಮಾಡಿ ಬಂದಿದ್ದಳು. ಅವಳಿಗಾಗಿಯೇ ಕಷಾಯ ಹಿಡಿದು ಕಾಯುತ್ತಾ ನಿಂತಿದ್ದರು ಶಾರದಮ್ಮ. ಟವಲಲ್ಲಿ ಕೂದಲನ್ನು ಒರೆಸುತ್ತಾ ಬಂದವಳು ಅವರನ್ನು ನೋಡಿ ಮುಗುಳು ನಕ್ಕಳು. ಇಷ್ಟು ದಿನ ಅಪ್ಪ ಮಾಡ್ತಾ ಇದ್ದ ಕೆಲಸ ಈಗ ನೀವು ಮಾಡೋಕ್ಕೆ ಶುರು ಹಚ್ಕೊಂಡಿದ್ದಾ? ಅವರ ಕೈಯಿಂದ ಕಷಾಯ ಪಡೆಯುತ್ತಾ ಕೇಳಿದಳು. ನಿನಗೆ ಮಳೆಯಲ್ಲಿ ನಿಂದರೆ ಶೀತವಾಗುತ್ತೆ ಅಂತ ಗೊತ್ತಿದ್ರೂ ಹೋಗ್ತೀಯಾ? ಅದೇನು ಖುಷಿನೋ ನಿನಗೆ ಮಳೆ ಅಂದರೆ. ಆ ಮಳೆನೂ ಹಾಗೆ ನಿನ್ನ ತಾಳು ಕುಣಿಯುತ್ತೆ. ಹುಸಿ ಮುನಿಸು ತೋರಿದರು ಶಾರದಮ್ಮ. ಆಗ ನೆನಪಾಗಿತ್ತು ಅವಳಿಗೆ ತನ್ನ ಜೊತೆಯಲ್ಲಿ ರೇಖಾ ಅವರು ಸಹ ನೆಂದಿದ್ದು. ಅಯ್ಯೋ ಶಾರದಕ್ಕ, ಒಂದೇ ಕಪ್ ಕಷಾಯ ಮಾಡಿದ್ದ ನೀವು? ಅಣೆಗೆಟ್ಟಿಸಿಕೊಂಡಳು. ಮತ್ತೆ ಇನ್ನೆಷ್ಟು ಮಾಡಬೇಕಿತ್ತು ಪುಟ್ಟ? ಒಳಗೊಳಗೆ ನಗುತ್ತಾ ಕೇಳಿದರು. ಅವರು ನಮ್ಮ ಕಪಿಚೇಷ್ಟೆಗಳನ್ನು ಮರೆಯಲ್ಲಿ ನಿಂತು ನೋಡಿದ್ದಾಯಿತು. ಶಾರದಮ್ಮ ಮತ್ತು ನಿನ್ನ ಮಾವ ನನ್ನ ಕಾಲೆಳೆದಿದ್ದೂ ಆಯಿತು. ಕಷಾಯದ ಕಪ್ ಹಿಡಿದು ಒಳಗೆ ಬಂದ ರೇಖಾ ಶಾರದಮ್ಮರತ್ತ ಓರೆ ನೋಟ ಬೀರಿ ಹೇಳಿದರು. ಕಾಲೆಳೆದಿದ್ದ? ಯಾಕೆ? ಅಚ್ಚರಿಯಿಂದ ಅವರೆಡೆಗೆ ನೋಡಿದಳು. ಈ ವಯಸ್ಸಲ್ಲಿ ಮಕ್ಕಳ ಹಾಗೆ ಮಳೆಲಾಡೋಕೆ ಹೋಗಿದ್ಯಾ? ಅದೇನೋ ಮಗು, ನಿನಗಾದ್ರೂ ಬುದ್ಧಿ ಬೇಡವಾ ಅಂತ ಮೂತಿಯೂದಿಸಿ ಹೇಳಿದರು. ನಾವು ಖುಷಿಯಾಗಿ ನಮಗಿಷ್ಟ ಬಂದ ಹಾಗಿರೋಕೆ ವಯಸ್ಸಿನ ಮಿತಿ ಏನು ಬಂತು? ಶಾರದಕ್ಕ, ನೆಕ್ಸ್ಟ್ ಮಳೆಯಲ್ಲಿ ನೀವೇ ನನ್ನ ಪಾರ್ಟ್ನರ್, ನೆನಪಿರಲಿ ಎಂದು ಮೂತಿ ಸೊಟ್ಟ ಮಾಡಿ ಅಣುಕಿಸಿ ಹೇಳಿದಳು. ಅದೆಲ್ಲ ಏನು ತಮಾಷೆ? ಹಾಗೆಲ್ಲ ಮಾಡಬಾರ್ದು ಪುಟ್ಟ.
ಜಾರಿಕೊಳ್ಳಲು ಯತ್ನಿಸಿದರು. ಇಲ್ಲ, ನನ್ನ ಮಾತು ಅಂದರೆ ಪ್ರೆಸಿಡೆಂಟ್ ಆರ್ಡರ್ ಕೊಟ್ಟ ಹಾಗೆ ಜಾರಿ ಆಗಲೇಬೇಕು. ಸೊಂಟದ ಮೇಲೆ ಕೈ ಇಟ್ಟು ತಲೆ ಎತ್ತಿ ಹೇಳಿದಳು. ರೇಖಾ ನಕ್ಕವರು ಅವಳ ತಲೆ ಮುಟಕಿದರು. ಮೌನದಲ್ಲೇ ಓಡುತ್ತಿದ್ದ ಕಾರ್ ತುಂಬ ಬೋರ್ ಆಗಿತ್ತು. ಮೆಲೋಡಿ ಸಾಂಗ್ ಬಿಟ್ಟರೆ ಅಲ್ಲಿ ಇಬ್ಬರ ಬಾಯಿಗೂ ಪ್ಲಾಸ್ಟರ್ ಜಡಿಸಿಕೊಂಡವರಂತೆ ಕುಳಿತಿದ್ದರು. ಮನದ ತುಮುಲವನ್ನು ಕಂಟ್ರೋಲ್ ಮಾಡಲು ಗೌತಮ್ ಎಣಗಾಡುತ್ತಿದ್ದರೆ ಅವನು ಮಾತನಾಡುವನೇನೋ ಎಂದು ಕಾಯುತ್ತಾ ವಿವೇಕ್ ಮೌನ ತಾಳಿದ್ದನು. ಕೈಯಲ್ಲಿ ಮೊಬೈಲ್ ಇಲ್ಲದ ಕಾರಣ ಸಣ್ಣದಾಗಿ ಆಕಳಿಕೆ ಶುರುವಾಗಿತ್ತು. ಕಾರನ್ನು ಏರುವ ಮೊದಲೇ ಇಬ್ಬರ ಮೊಬೈಲ್ ಸ್ವಿಚ್ ಆಫ್ ಆಗಿ ಕಾರಿನ ಹಿಂದಿನ ಸೀಟಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದವು ಗೌತಮ್ನ ದಯೆಯಿಂದ. ಆದರೆ ವಿವೇಕ್ನನ್ನು ಸಂಪರ್ಕಿಸಲು ಒಂದು ಜೀವ ಬಹಳ ಬಾರಿ ಅವನ ನಂಬರನ್ನು ಒತ್ತಿ ಒತ್ತಿ ಸಾಕಾಗಿತ್ತು. ಕಿರಿದಾದ ಕಣಿವೆಯ ಮಧ್ಯದಲ್ಲಿ ಇತ್ತು ಆ ವಿಹಾರಧಾಮ. ಸುತ್ತಲೂ ನೋಡುತ್ತಿದ್ದ ವಿವೇಕ್ ಆ ಪ್ರಕೃತಿಯ ಸುಂದರ ಸೊಬಗಿಗೆ ಮೈಸೂತು ಹೋಗಿದ್ದನು. ಇಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳನ್ನೆಲ್ಲ ಅದೆಲ್ಲಿಂದ ಹುಡುಕಿಟ್ಟಿರ್ತೀಯಾ? ಮಾರ್ವೆಲಸ್, ಕಣ್ಣಿಗೆ ಹಬ್ಬದ ಹಾಗಿದೆ ಈ ನೇಚರ್. ಖುಷಿ ಅವನ ಕಣ್ಣಲ್ಲಿ ಕಾಣುತ್ತಿತ್ತು. ನಿನ್ನ ತಂಗಿ ಫೇವ್ರೆಟ್ ಸ್ಪಾಟ್ ಇದು. ಆಗಾಗ ವೀಕೆಂಡಲ್ಲಿ ಅಪ್ಪನೊಟ್ಟಿಗೆ ಬಂದಿರ್ತಾ ಇದ್ಲು. ನಿನ್ನ ಕ್ರೆಡಿಟ್ಸ್ ಎಲ್ಲ ಅವಳಿಗೆ ಸೇರಬೇಕು. ಈ ಹಿಡನ್ ಸ್ಪಾಟ್ನ ಎಕ್ಸ್ಪ್ಲೋರ್ ಮಾಡಿರೋದು ನಿನ್ನ ತಂಗಿ. ಮುಂದಿನ ರಸ್ತೆ ನೋಡುತ್ತಾ ಹೇಳಿದನು. ಒತ್ತಿ ಒತ್ತಿ ತಂಗಿ ಅಂತ ಹೇಳೋ ಅಗತ್ಯ ಇಲ್ಲ. ಅಷ್ಟೊಂದೆಲ್ಲ ತೊಂದರೆ ತಗೊಂಡು ನೀನು ನನಗೆ ನೆನಪಿಸೋ ರಿಸ್ಕ್ ತಗೋಬೇಡ. ಒಂದು ಕ್ಷಣ ಅವನಿಗೇನೂ ಅರ್ಥವಾಗಲಿಲ್ಲ. ವಿವೇಕ್ನ ಮುಖವನ್ನೇ ದಿಟ್ಟಿಸಿದನು. ಏನು ಹೇಳ್ತಾ ಇದೆಯಾ? ಸಹಜವಾಗಿ ಕೇಳಿದನು ಗೌತಮ್. ಅದೇ ತಂಗಿ ತಂಗಿ ಅಂತ ಮಾತಿಗೊಮ್ಮೆ ಸೇರಿಸ್ತಾ ಇದೆಯಲ್ಲ ಅದು ಎಂದನು. ಈಗ ಅರ್ಥವಾಗಿತ್ತು ಗೌತಮ್ಗೆ. ತುಟಿಯಂಚಲ್ಲಿ ನಕ್ಕವನು, ನೀನು ಯಾಕೆ ಆಗ ತಿಳಿದುಕೊಳ್ತಾ ಇದೆಯಾ? ಸತ್ಯವನ್ನು ನಾನು ಯಾಕೆ ಒತ್ತಿ ಒತ್ತಿ ಹೇಳಿ? ಹುಬ್ಬಾರಿಸಿ ಹೇಳಿದನು. ನೋಡು, ನನಗಿದೆಲ್ಲ ಇಷ್ಟವಾಗಲ್ಲ ಗಡುಸಾಗಿ ಹೇಳಿದನು. ಆಯಿತು ಬಿಡು, ಸಾರಿ. ಏರಿಳಿತವಿಲ್ಲದ ಸಹಜ ಧ್ವನಿಯಲ್ಲಿ ಹೇಳಿದನು ಗೌತಮ್. ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಗೌತಮ್ನನ್ನೇ ನೋಡಿದನು ವಿವೇಕ್. ನೀನು ಇಷ್ಟು ಬೇಗ ಸಾರಿ ಕೇಳಿಬಿಟ್ಯಾ? ಅದು ಇಷ್ಟು ಸುಲಭವಾಗಿ? ಅಚ್ಚರಿ ಬೆರೆತ ವ್ಯಂಗ್ಯ ಧ್ವನಿಯಲ್ಲಿ ಕೇಳಿದನು. ಮಳೆಯಲ್ಲಿ ನೆಂದ ಪ್ರಭಾವ ಈಗ ಪರಿಣಾಮ ಬೀರುತ್ತಿತ್ತು. ಗೌತಮ್ನ ತಲೆಯ ನರಗಳೆಲ್ಲ ಒಂದೇ ಸಮನೆ ಪಟಪಟನೆ ಸಿಡಿದಂತಾಗುತ್ತಿದ್ದವು. ಒಳ್ಳೆ ವಿಷಯ ಅಂದಾಗ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಷ್ಟೇ ಎದುರಿನವರ ಮಾತಿಗೂ ಬೆಲೆ ಕೊಡಬೇಕಾಗತ್ತೆ. ಅವ್ರ ಮಾತು ಒಳ್ಳೆಯ ರೀತಿ ಇದ್ದರೆ ಅಣೆ ನೀವಿಕೊಳ್ಳುತ್ತಾ ಹೇಳಿದ. ಕೊನೆಗೂ ನನ್ನ ಮಾತು ಕೂಡ ಒಳ್ಳೆ ರೀತಿಯಲ್ಲಿ ಇರುತ್ತೆ ಅಂತ ನಿನಗರ್ಥ ಆಯ್ತಲ್ಲ. ವಿವೇಕ್ ಮಾತಿನಲ್ಲಿ ನೋವಿನ ಎಳೆಯಿತ್ತು. ಹಾಗಂತ ಎಲ್ಲ ಮಾತು ಒಳ್ಳೆಯದೇ ಇರುತ್ತೆ ಅಂತ ಹೇಳೋಕೆ ಬರಲ್ಲ. ನಿನ್ನ ವಿಷಯದಲ್ಲಂತೂ 100ಕ್ಕೆ 1 ಭಾಗ ಅಷ್ಟೆ. ಹಂಗಿಸುವಂತೆ ಹೇಳಿದಾಗ, ಈಗೇನು ಮತ್ತೆ ಹಳೆ ಪುರಾಣ ತೆಗೆದು ಜಗಳ ಮಾಡಬೇಕಾ? ವಾಗ್ವಾದಕ್ಕೆ ನಿಂತಂತೆ ಕೇಳಿದನು ವಿವೇಕ್. ಬೇಡ ಬಿಡು, ತಲೆ ತುಂಬ ನೋಯ್ತಾ ಇದೆ. ಸ್ವಲ್ಪ ಸೈಲೆಂಟ್ ಆಗಿರು. ಇನ್ 5 ಮಿನಿಟ್ಸ್ ರೆಸಾರ್ಟ್ ಬಂದುಬಿಡುತ್ತೆ. ಸದ್ಯಕ್ಕೆ ಗೌತಮ್ಗೆ ಮಾತು ಬೇಡವಾಗಿತ್ತು. ಗೌತಮ್ನ ವರ್ತನೆ ಅವನಿಗೆ ತುಸು ಕೋಪ ತರಿಸಿತ್ತು. ನಂತರ ಮಳೆಯಲ್ಲಿ ನೆಂದ ಗಳಿಗೆ ನೆನಪಾಗಿತ್ತು. ಹಿಂದೆ ಇದ್ದ ಟವಲ್ ತೆಗೆದು ಅವನ ತಲೆಯನ್ನು ಒರೆಸಲು ಅಣಿಯಾದನು ವಿವೇಕ್. ಇದೇನು ಮಾಡ್ತಾ ಇದೀಯಾ? ಕಂಟ್ರೋಲ್ ತಪ್ಪುತ್ತಿದ್ದ ಸ್ಟೇರಿಂಗನ್ನು ಸರಿ ಮಾಡುತ್ತಾ ರೇಗಿದ ಗೌತಮ್. ಖುಷಿ, ಹರುಷ ಅಂತ ಬೆಳಿಗ್ಗೆಯಿಂದ ಕವಿ ಹಾಗೆ ಆಡೋದ್ರ ಜೊತೆಗೆ ಮಕ್ಕಳ ಹಾಗೆ ಮಳೆಯಲ್ಲಿ ನೆಂದಲ್ಲ, ಅದ್ರ ಪ್ರಭಾವ ಇದು. ರೆಸಾರ್ಟ್ಗೆ ಹೋದ ತಕ್ಷಣ ಫುಲ್ ಬಾಟಲ್ ರಾ ಹೊಡೆದ್ಬಿಡು. ಬುದ್ಧಿ ಮಾತಿನ ಜೊತೆಗೆ ಕಿವಿ ಮಾತನ್ನು ಸಹ ಹೇಳಿದನು ವಿವೇಕ್. ಎಕ್ಸಾಕ್ಟ್ಲಿ. ನೋವು ತುಂಬಿದ ಮೊಗದಲ್ಲಿ ನಗುವರಳಿಸಿ ಹೇಳಿದನು ಗೌತಮ್. ವಿವೇಕ್ಗೆ ಬೇಸರವಾಯಿತು. ಅಪರೂಪಕ್ಕೆ ಗೆಳೆಯ ಮನಬಿಚ್ಚಿ ಮಾತನಾಡಿದ್ದನು. ಈ ಸಮಯದಲ್ಲಿ ಅವನನ್ನು ಕಾಡಿಸಬಾರದು ಎಂದು ತೀರ್ಮಾನಿಸಿ ಅವನ ಆಸೆಗೆ ವಿರುದ್ಧವಾಗಿಯೂ ಸಹ ನಡೆದುಕೊಳ್ಳಬಾರದು ಎಂದು ನಿರ್ಧರಿಸಿದ್ದನು. ಓಕೆ, ಸ್ವಲ್ಪ ಫಾಸ್ಟ್ ಮಾಡು. ನಿನ್ನ ಮುಖ ನೋಡೋದಕ್ಕಾಗ್ತಾ ಇಲ್ಲ ನನಗೆ ಎಂದು ಟವಲನ್ನು ಗೌತಮ್ನ ಕೂದಲಲ್ಲಿ ಆಡಿಸುತ್ತಿದ್ದನು.
ಪ್ರಣತಿ ಇಕ್ಕಟ್ಟಿಗೆ ಸಿಲುಕಿದ್ದಳು. ಅತ್ತೆ ಮಾವ ತೋರುತ್ತಿದ್ದ ಪ್ರೀತಿ ಅವಳಲ್ಲಿ ಅವರ ಬಗೆಗಿನ ಬೇಸರವನ್ನು ಶಮನ ಮಾಡಿಬಿಟ್ಟಿತ್ತು. ನಗು ನಗುತ್ತಾ ಮಾತನಾಡಿಸುವ ರೇಖಾ ಅವಳಿಗೆ ಅಮ್ಮನಂತೆಯೇ ಫೀಲ್ ಮಾಡಿಸಿದ್ದರು. ಇಷ್ಟು ದಿನಗಳಲ್ಲಿ ಕಳೆದುಕೊಂಡಿದ್ದ ಬಹು ಅಮೂಲ್ಯವಾದ ತಾಯಿಯ ಪ್ರೀತಿಯನ್ನು ಅವರು ಧಾರೆ ಎರೆದಿದ್ದರು. ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯುತ್ತಿರುವ ರಾಘವ್ ಕೂಡ ಇವಳ ಮಾತಿಗೆ ತಲೆಬಾಗಿ ನಡೆಯುತ್ತಿದ್ದರು. ಆದರೆ ಗೌತಮ್, ಅವನನ್ನು ಪ್ರಣತಿ ಎಂದಿಗೂ ಕ್ಷಮಿಸಲಾರಳು. ತಂಗಿಯ ಮೇಲಿನ ವ್ಯಾಮೋಹಕ್ಕೆ ಕಟ್ಟು ಬಿದ್ದಿದ್ದ ತಂದೆಗೆ ಬುದ್ಧಿ ಮಾತುಗಳನ್ನು ಹೇಳೋದನ್ನು ಬಿಟ್ಟು ಒಂದು ಹೆಣ್ಣಿನ ಕನಸಿನ ಗೋಪುರವನ್ನು ಅನಾಯಾಸವಾಗಿ ಕೆಡವಿಬಿಟ್ಟಿದ್ದ. ಅವಳ ಬದುಕಿನಲ್ಲಿ ಕ್ಷಮೆಗೆ ಅರ್ಹನಲ್ಲದ ವ್ಯಕ್ತಿಯೆಂದರೆ ಅದು ಗೌತಮ್ ಮಾತ್ರ, ಕ್ಷಮಿಸಲು ಕೂಡ. ಆದರೆ ರಾಘವ್ ಮತ್ತು ರೇಖಾರ ಮೇಲಿದ್ದ ಪ್ರೀತಿ ಅವಳನ್ನು ನಿಸ್ಸಹಾಯಕಳನ್ನಾಗಿ ಮಾಡಿತ್ತು. ಹೃದಯದ ಬಲಹೀನತೆಗೆ ಸೋತು ಬಿಡುವ ಭಯ ಕಾಡಿತ್ತು. ಅವರು ಹೇಳಿದಂತೆ ಅವರೊಟ್ಟಿಗೆ ಹೋದರೆ ತಾನು ಪಂಜರದ ಗಿಳಿಯಾಗಿ ಬಿಡುವೆನಾ? ಹಂತ ಹಂತವಾಗಿ ತನ್ನ ಸ್ವಾತಂತ್ರ್ಯ ಕಳಚಿ ಗೌತಮ್ ಪಾದದಡಿ ಸಮಾಧಿಯಾಗಿ ಬಿಟ್ಟರೆ? ಕ್ಷಣ ಅವಳ ಹೃದಯ ತಲ್ಲಣಿಸಿಬಿಟ್ಟಿತ್ತು. ತಾನೀಗ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು? ತುಂಬ ದೂರಾಲೋಚಿಸಿ ತನ್ನೊಳಗೆ ಕೆಲವು ಪ್ರಶ್ನೆಗಳನ್ನು ಹಾಕಿಕೊಂಡಳು. ಅದು ರಾತ್ರಿಯ ಸಮಯ. ವಿವೇಕ್ನನ್ನು ಸಂಪರ್ಕಿಸಲು ತುಂಬ ಪ್ರಯತ್ನಿಸಿದ ಸುಮಾ ಕೊನೆಗೆ ಸೋತು ಮನೆಗೆ ತೆರಳಿದ್ದಳು. ಮೌನವಾಗಿ ಒಂದು ಕಡೆ ಕುಳಿತವಳ ಮನಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿತ್ತು. ಸುಮಾ, ಸಮಾಜದ ರೀತಿ ನೀತಿಗಳಿಗೆ ನೀನು ನಿನ್ನನ್ನು ಬಲವಂತವಾಗಿ ಒಪ್ಪಿಸಿಕೊಳ್ಳೋ ಅಗತ್ಯ ಇಲ್ಲ. ತಪ್ಪು ಮಾಡದ ಮನುಜರಿಲ್ಲ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಕಹಿಘಟನೆಗಳು ನಡೆದಿರುತ್ತೆ. ಹಾಗಂತ ಅದನ್ನೇ ಕೊರಗ್ತಾ ಆ ದೇವರು ಕೊಟ್ಟಿರುವ ಅಮೂಲ್ಯವಾದ ಬದುಕನ್ನು ಹಾಳು ಮಾಡ್ಕೊಳ್ಬಾರ್ದು. ಒಂದು ತಪ್ಪು ನಮ್ಮನ್ನು ಅದೆಷ್ಟು ಎಚ್ಚರಿಸುತ್ತೆ ಗೊತ್ತಾ? ಮಾಡಿದ ತಪ್ಪಿನ ಅರಿವಿದೆ, ತಿದ್ದುಕೊಂಡು ಮುಂದೆ ಸಾಗ್ತಾ ಇರಬೇಕು. ಅದೃಷ್ಟ ಇದ್ದರೆ ಈಗ ಕಳೆದು ಹೋದವರು ಮುಂದಿನ ದಾರಿಯಲ್ಲಿ ಸಿಗಬಹುದು. ಪ್ರಣತಿಯನ್ನು ನೋಡಿಕೊಂಡು ಬಂದ ಆ ದಿನ ವಿವೇಕ್ ಹೇಳಿದ್ದ ಮಾತುಗಳು ನೆನಪಾಗಿದ್ದವು. ಎಲ್ಲವನ್ನೂ ಕಣ್ಣು ಮುಚ್ಚಿ ನಂಬಿಬಿಡುವ ಸುಮಾ ಅರ್ಜುನ್ ವಿಷಯದಲ್ಲಿ ತುಂಬಾ ತಪ್ಪು ಮಾಡಿಬಿಟ್ಟಿದ್ದಳು. ಆದರೆ ಈಗ ಮರೆಯಲ್ಲಿ ನಿಂತು ಅವನು ನಕ್ಕಂತೆ ಆಗಿತ್ತು ಅವಳಿಗೆ. ವಿವೇಕ್ನ ಫ್ರೆಂಡ್ಲಿ ನೇಚರನ್ನು ಇಷ್ಟಪಡುತ್ತಿದ್ದವಳು ಕೊಂಚವೇ ಅವನನ್ನು ಹಚ್ಚಿಕೊಂಡಿದ್ದಳು. ಸ್ಯಾಲ್ರಿ ಆಗಿದ್ದ ಖುಷಿಗೆ ಹೊರಗೆ ಹೋಗುವ ಮಾತನ್ನಾಡಿ ಈಗ ಕೈಗಲ್ಲದೆ ಫೋನಿಗೂ ಸಿಗದಂತೆ ಮಾಯವಾಗಿದ್ದನು ವಿವೇಕ್. ನೀನು ಕೂಡ ನನ್ನ ಕಡೆಗಣಿಸ್ಬಿಟ್ಯಾ? ನನಗೆ ತಿಳಿದ ಹಾಗೆ ನಾನು ಯಾರಿಗೂ ಕೇಡು ಬಯಸಿದವಳಲ್ಲ ಪ್ರಣತಿ ಎಂದವಳು ಬಿಕ್ಕಿ. ನಾನು ಅವನನ್ನು ಪ್ರೀತಿ ಮಾಡಿದ್ದೆ. ಅವನನ್ನು ನನ್ನಿಂದ ಕಸಿದುಕೊಂಡು ಬಿಡುವಳು ಎನ್ನುವ ಭಯ ಕಾಡಿತ್ತು. ಆದರೆ ಅವಳನ್ನು ನಾನೆಂದೂ ದ್ವೇಷ ಮಾಡಲಿಲ್ಲ. ಅವನು ತೋರುತ್ತಿದ್ದ ಕಾಳಜಿಗೆ ಮರುಳಾಗಿ ಅವನನ್ನು ಬಯಸಿ ತಪ್ಪು ಮಾಡಿದೆ. ಆದರೆ ಆ ತಪ್ಪು ನನ್ನ ಬದುಕನ್ನು ಹೀಗೆ ಅರ್ಥಹೀನವಾಗಿ ಮಾಡಿಬಿಡುತ್ತೆ ಅನ್ನೋ ಸಣ್ಣ ಸುಳಿವು ಸಿಗದೆ ಹೋಯಿತು ನನಗೆ. ಈ ಮಲಿನ ಮನಸ್ಸು, ದೇಹ ಎರಡೂ ನನ್ನಿಂದ ನನ್ನ ತನವನ್ನು ಪ್ರತಿ ಕ್ಷಣ ಹಸಿದ ಚಿರತೆಯಂತೆ ಕಿತ್ತು ತಿಂತಿವೆ. ನನ್ನ ಅಸ್ತಿತ್ವ ಸಂಪೂರ್ಣವಾಗಿ ಶೂನ್ಯವಾಗಿ ಹೋಗಿದೆ ವಿವೇಕ್. ಯಾವುದಕ್ಕಾಗಿ, ಯಾರಿಗಾಗಿ ನಾನು ಬದುಕಬೇಕು? ಇಷ್ಟು ದಿನ ಮನದ ಮರೆಯಲ್ಲಿ ಹುದುಗಿ ಕುಳಿತಿದ್ದ ದುಃಖ ಲಾವಾರಸದಂತೆ ಉಕ್ಕಿ ಹೊರಬಂದಿತ್ತು. ಅದೆಷ್ಟೋ ಹೊತ್ತು ಆ ಕತ್ತಲೆಯ ಮನೆಯಲ್ಲಿ ಕುಳಿತು ಬಿಕ್ಕಿ ಅತ್ತಳು. ಕಣ್ಣಳತೆಯಲ್ಲೇ ನೋಡಿಕೊಳ್ಳುತ್ತಿದ್ದ ವಿವೇಕ್ ಇಲ್ಲದ ಕಾರಣ ಅವಳ ಅಳುವನ್ನು ತಡೆದು ನಿಲ್ಲಿಸುವವರು ಅಲ್ಲಿ ಯಾರೂ ಇರಲಿಲ್ಲ. ಬೆಳಿಗ್ಗೆಯಷ್ಟೇ ಪ್ರೀತಿಯಲ್ಲಿ ತೋಯಿಸಿದ್ದ ಅಮ್ಮನ ಧ್ವನಿ ನೆನಪಾಗಿತ್ತು ಅವಳಿಗೆ. ತಕ್ಷಣ ಕಣ್ಣಂಚಲ್ಲಿ ಒಸರುತ್ತಿದ್ದ ಹನಿಗಳನ್ನು ಒರೆಸಿಕೊಂಡವಳು ಎದ್ದು ಲೈಟನ್ನು ಬೆಳಗಿಸಿ ಬಾತ್ರೂಮ್ ಹೊಕ್ಕು ಮುಖ ತೊಳೆದು ಬಂದಳು. ಕನ್ನಡಿಯ ಮುಂದೆ ನಿಂತವಳು ಮುಖವನ್ನು ಮೇಲೆತ್ತಿದಳು. ಕಣ್ಣು ಮುಚ್ಚಿ ದೀರ್ಘ ಉಸಿರು ತಂದುಕೊಂಡವಳ ಮುಖದಲ್ಲೀಗ ಆತ್ಮವಿಶ್ವಾಸದ ಕಿರಣಗಳು ಮಿನುಗುತ್ತಿದ್ದವು. ತೆಳುವಾದ ನೀಲಿ ಬಣ್ಣದ ಮೆತ್ತನೆಯ ಕಾಟನ್ ಸೀರೆಯನ್ನು ಕೈಗೆ ಎತ್ತಿಕೊಂಡವಳು ಅದನ್ನು ಉಟ್ಟುಕೊಂಡಳು. ಅಳಕವಾಗಿ ಜಡೆ ಹೆಣೆದವಳು ಹಣೆಯ ಮೇಲೆ ಸಣ್ಣ ಬಿಂದಿಯನ್ನು ಇಟ್ಟು ಅದರ ಮೇಲೆ ಕುಂಕುಮವನ್ನು ಇಟ್ಟುಕೊಂಡಳು.
ಮುಖ ಬಾಡಿದ ಹೂವಿನಂತೆ ಕಂಡರೂ ಅದರ ಸೊಬಗು ಮಾತ್ರ ಬೆಳಗಿನ ಹಿಬ್ಬನಿ ಸೋಕಿದ ಚಿಗುರಿದ ಲತೆಯಂತಿತ್ತು. ಒಂದು ಕ್ಷಣ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡವಳು ತೆಳುವಾದ ಮಂದಹಾಸವನ್ನು ಬೀರಿದಳು. ದೇವರ ಮುಂದೆ ಕುಳಿತು ಕೈ ಮುಗಿದವಳು, ನನಗಾಗಿ, ಕೇವಲ ನನಗಾಗಿ ಬದುಕಬೇಕು. ಕಳೆದು ಹೋದ ನಿನ್ನೆಗೂ ಕಾಣದ ನಾಳೆಗೂ ನಾನು ಇನ್ನೂ ಕೊರಗಲಾರೆ. ಈ ಕ್ಷಣವನ್ನು ನಾನು ಜೀವಿಸ್ತೀನಿ. ನಾನು ಖಂಡಿತವಾಗಿಯೂ ಒಳ್ಳೆ ಜೀವನಕ್ಕೆ ಅರ್ಹಳು. ನನ್ನ ನಿಷ್ಕಲ್ಮಶ ಮನಸ್ಸು ಆ ಅರ್ಜುನನ್ನು ಪ್ರಾಮಾಣಿಕವಾಗಿ ಪ್ರೇಮಿಸ್ತು. ಇನ್ನು ನನ್ನ ದೇಹ ನನ್ನ ಭಯಕ್ಕೆ, ಅಸಹಾಯಕತೆಗೆ, ಅವನ ದಾಹಕ್ಕೆ ಬಲಿಯಾಗೋಯಿತು. ಆದರೆ ಮನಸ್ಸೇನು ತಪ್ಪು ಮಾಡಿತ್ತು? ಏನು ಕೊರಗೋದಿಲ್ಲ, ಯಾರಿಗಾಗಿನೂ ಹಂಬಲಿಸೋದೂ ಇಲ್ಲ. ನನ್ನ ಜೀವನದ ದೋಣಿಯಲ್ಲಿ ನಾನೊಬ್ಬಳೇ ನಾವಿಕಳು. ದೀರ್ಘ ಉಸಿರನ್ನು ಹೊರಚೆಲ್ಲಿ ದೇವರ ಮನೆಯಿಂದ ಹೊರಬಂದಳು. ಅಡುಗೆ ಮನೆಗೆ ಹೋದವಳು ಕೆಲವು ವಸ್ತುಗಳನ್ನು ಕೌಂಟರ್ ಟಾಪಲ್ಲಿ ಇರಿಸಿಕೊಂಡವಳು ಒಲೆಯ ಮೇಲೆ ಹಾಲನ್ನಿಟ್ಟು ಅಡಿಗೆಗೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಳ್ಳತೊಡಗಿದಳು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.